ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ. ಕರಿಯರ್ ಲಾಂಚರ್ ಬ್ಯಾಂಗ್ಳೂರ್ ರೀಜ್ನಲ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಕಳೆದ 20 ವರ್ಷಗಳಿಂದ ನಾವು ಲಾ ಮತ್ತು ಮ್ಯಾನೇಜ್ಮೆಂಟ್ ಪ್ರವೇಶ ಪರೀಕ್ಷೆಗಳಿಗೆ ಮಕ್ಕಳನ್ನು ಸಿದ್ಧ ಮಾಡ್ತಾ ಇದ್ದೀವಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. 20 ವರ್ಷಕ್ಕಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಕರಿಯರ್ ಲಾಂಚರ್ ಜೊತೆ ನಾನು 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಾನೂನು ಪದವೀಧರೆ. ಲಾ ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಮತ್ತು MA ಇನ್ ಸೈಕಾಲಜಿ, ಡಿಪ್ಲೊಮಾ ಇನ್ ಚೈಲ್ಡ್ ಸೈಕಾಲಜಿ, ಚೈಲ್ಡ್ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ದೀನಿ. ಇಷ್ಟು ವರ್ಷಗಳಲ್ಲಿ ಕಾನೂನು ಅಥವಾ ಹಾಗೂ ಮ್ಯಾನೇಜ್ಮೆಂಟ್ ಪ್ರವೇಶ ಪರೀಕ್ಷೆಗಳಲ್ಲಿ ನಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನಾನು ವಿದ್ಯಾರ್ಥಿಗಳ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ಮೊದಲನೇದಾಗಿ ನಾವು ಕ್ಲಾಟ್ ಅಂದರೆ ಏನು ಅಂತ ನೋಡೋಣ. ಹಾಗೆ ಇಂಜಿನಿಯರಿಂಗ್ ಅಥವಾ ಮೆಡಿಸಿನ್ಗೆ ಸ್ಟೂಡೆಂಟ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಬರೀತೀವಿ, IIT, NEET ಆ ಥರ. ಟಾಪ್ ಲಾ ಸ್ಕೂಲ್ಸ್ಗೆ ಹೋಗಬೇಕು ಅಂತಂದ್ರೂ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಅದನ್ನು ನಾವು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ ಕರಿತೀವಿ, ಇನ್ ಶಾರ್ಟ್ ಕ್ಲಾಟ್. ದೇರ್ ಆರ್ 26 ನ್ಯಾಷನಲ್ ಲಾ ಸ್ಕೂಲ್ಸ್, 26 ನ್ಯಾಷನಲ್ ಲಾ ಸ್ಕೂಲ್ಗಳಿದ್ದಾವೆ ಭಾರತದಲ್ಲಿ. ಅದರಲ್ಲಿ 25 ಲಾ ಸ್ಕೂಲ್ಗಳು ಕ್ಲಾಟ್ ಎಕ್ಸಾಮ್ ಮೂಲಕನೇ ಅವರು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತಗೊಳ್ತಾರೆ. ಒಂದು ನ್ಯಾಷನಲ್ ಲಾ ಯೂನಿವರ್ಸಿಟಿ ಡೆಲ್ಲಿ, ಅದು ಕೂಡ ಒನ್ ಆಫ್ ದಿ ನ್ಯಾಷನಲ್ ಲಾ ಸ್ಕೂಲ್ಸ್. ಆದರೆ ಅವರು ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಟೆಸ್ಟ್ ಅಂತ. ಸೊ ಇನ್ ಶಾರ್ಟ್, ನೀವು ಈ 25 ಲಾ ಸ್ಕೂಲ್ಗಳಿಗೆ ಟಾಪ್ ಲಾ ಸ್ಕೂಲ್ಸ್ ಅಂತ ಏನು ಕರಿತೀವಿ ನಾವು, ಅಲ್ಲಿ ಹೋಗಬೇಕು ಅಂತಂದರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಬರಿಬೇಕಾಗತ್ತೆ. ಸೊ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಮಾಡಬೇಕು? ಈಗ ನಾವು ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ನಾನು 12th ಆದಮೇಲೆ ಬರಿತೀನಿ, ಆಫ್ಟರ್ ಕಾಮರ್ಸ್ ಅಥವಾ ಆಫ್ಟರ್ ಹ್ಯುಮ್ಯಾನಿಟೀಸ್, ನಾನು ಆರ್ಟ್ಸ್ ಅಥವಾ ಕಾಮರ್ಸ್ ತೊಗೊಂಡಿದ್ದೀನಿ, ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬರೀತಿದ್ದೀನಿ ಅಂತಂದರೆ ನನ್ನ ಪ್ರಿಪ್ರೇಷನ್ ಕೆಲವು ಇಂಪಾರ್ಟೆಂಟ್ ಅಂಶಗಳ ಮೇಲೆ ಆಧಾರಿತ ಆಗಿರುತ್ತೆ. ಅಂದರೆ ನಿಮಗೆ ರೀಡಿಂಗ್ ಸ್ಪೀಡ್ ಇರಬೇಕು, ಕರೆಂಟ್ ಅಫೇರ್ಸ್ ಗೊತ್ತಿರಬೇಕು, ಬೇಸಿಕ್ ಮ್ಯಾಥ್ ತಿಳಿದಿರಬೇಕು. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನು 8ನೇ ತರಗತಿಯಿಂದ 7ನೇ ತರಗತಿಯಿಂದ ಅಥವಾ ನಿಮ್ಗೆ ಯಾವಾಗಿಂದ ಓದೋದಕ್ಕೆ ಅಭ್ಯಾಸ ಆರಂಭ ಆಗುತ್ತೆ ಅವಾಗಿಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ 11th ಆ್ಯಂಡ್ 12th ಇರಬೇಕಾದ್ರೆ, ಅದು ಫಸ್ಟ್ PUC, ಸೆಕೆಂಡ್ PUC ಅಂತ ಏನು ಕರಿತೀವಿ, 11, 12ನೇ ತರಗತಿಯಲ್ಲಿ ಇರಬೇಕಾದ್ರೆ ನೀವು ನಿಮ್ಮ ಫಾರ್ಮಲ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಬೋದು ಕ್ಲಾಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ. ಆದರೆ ಅದಕ್ಕೆ ಬೇಕಾದಂಥ ಬೇಸಿಕ್ ಪ್ರಿಪ್ರೇಷನ್ನು ನಿಮ್ಮ ಹೈಸ್ಕೂಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹ್ಯಾಗೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ, ಇದು ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ, ಸ್ಟೂಡೆಂಟ್ಸ್ಗೂ ಹೇಳ್ತಾ ಇದ್ದೀನಿ. ನಾವು ಕರೆಂಟ್ ಅಫೇರ್ಸ್ ಏನಿರುತ್ತೆ ಅದನ್ನು ಫೋಕಸ್ ಮಾಡೋದಕ್ಕೆ ಶುರು ಮಾಡಬೇಕು. ಸುಮಾರು ಜನ ಮಕ್ಕಳಿಗೆ ನ್ಯೂಸಲ್ಲಿ ಇಂಟ್ರೆಸ್ಟ್ ಇರಲ್ಲ, ರೈಟ್? ನ್ಯೂಸ್ ಪೇಪರ್ ಓದೋದು ಅಂದರೆ ಬೋರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆದರೆ ನೀವು ಭವಿಷ್ಯದಲ್ಲಿ ನಾನು ಲಾಯರ್ ಆಗ್ತೀನಿ ಅಂತನೋ ಅಥವಾ ನಾನು ಮ್ಯಾನೇಜ್ಮೆಂಟ್ ಸ್ಕೂಲ್ ಜಾಯ್ನ್ ಆಗಬೇಕು, ಬಿ ಸ್ಕೂಲ್ಸ್ ಜಾಯ್ನ್ ಆಗಬೇಕು ಅಂತ ನಿಮ್ಮ ಆಸೆ ಇದ್ದರೆ, ನೀವು ಕರೆಂಟ್ ಅಫೇರ್ಸ್ನ ಸೈಡಿಗೆ ತಳ್ಳೋ ಹಾಗೇ ಇಲ್ಲ, ಫೋಕಸ್ ಮಾಡಲೇಬೇಕು. ನ್ಯೂಸ್ ಪೇಪರ್ ಓದೋದಕ್ಕೆ ಶುರು ಮಾಡಿ ಅಥವಾ ನ್ಯೂಸ್ ಚಾನಲ್ ನೋಡೋದಕ್ಕೆ ಶುರು ಮಾಡಿ. ಯಾವ್ಯಾವುದು ಪ್ರಮುಖವಾದಂತಹ ನ್ಯೂಸ್ ಇರುತ್ತೆ ಅದನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡಿ ಹೈಸ್ಕೂಲಿಂದಾನೆ, ರೈಟ್? ಅದ್ರ ಜೊತೆಗೆ ನಿಮ್ಮ ರೀಡಿಂಗ್ ಸ್ಪೀಡ್ ಇಂಪ್ರೂವ್ ಆಗಬೇಕು. ಯಾಕಂದರೆ ಸುಮಾರು ಪ್ರವೇಶ ಪರೀಕ್ಷೆಗಳಲ್ಲಿ ನಿಮ್ಗೆ ಕಡಿಮೆ ಸಮಯ ಇರುತ್ತೆ. ಇವಾಗ ನಮ್ಮ ಬ್ರೈನ್ ಹ್ಯಾಕ್ ಟ್ರೈನ್ ಆಗಿದೆ ಅಂತಂದರೆ ನಾವೇನು ಮಾಡ್ತೀವಿ, ಸ್ಕೂಲ್ಗೆ ಒಂದು ಸಬ್ಜೆಕ್ಟ್ ಪ್ರಿಪೇರ್ ಆಗಿ ಹೋಗ್ತೀವಿ, 3 hours ಆ ಒಂದು ಸಬ್ಜೆಕ್ಟ್ದು ಎಕ್ಸಾಮ್ ಬರೀತೀವಲ್ವಾ. ಇವಾಗ ಗಣಿತ ಪ್ರಿಪೇರ್ ಆಗಿ ಹೋಗ್ತೀವಿ, ಗಣಿತ ಎಕ್ಸಾಮ್ ಬರೀತೀವಿ. ವಿಜ್ಞಾನ ಪ್ರಿಪೇರ್ ಆಗಿ ಹೋಗ್ತೀವಿ, ವಿಜ್ಞಾನ ಎಕ್ಸಾಮ್ ಬರೀತೀವಿ. ಹಿಂದಿನ ದಿನ ಗಣಿತ ಓದಿದ್ದನ್ನು ಮರ್ತೋಗಿರ್ತೀವಿ. ಈ ಎಕ್ಸಾಮ್ಗಳಲ್ಲಿ ನಾವು ಹಾಗೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಎಲ್ಲ ಪ್ರವೇಶ ಪರೀಕ್ಷೆಗಳಲ್ಲೂ ಏನಾಗುತ್ತೆ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಸೇರಿಸಿ ಒಂದು ಪೇಪರ್ ಇರುತ್ತೆ, ರೈಟ್? ಸೊ ನಿಮ್ಮ ಬ್ರೈನ್ ಎಲ್ಲ ಸಬ್ಜೆಕ್ಟ್ಸ್ನ ನೆನ್ಪಿಟ್ಕೊಂಡು ಪ್ರೋಸೆಸ್ ಮಾಡಿ ಒಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟಿಗೆ ಸ್ವಿಚ್ ಮಾಡಿ ಎಕ್ಸಾಮ್ ಬರೀಬೇಕು. 2 hours ಟೈಮ್ ಇರುತ್ತೆ. ನಿಮ್ಗೊಂದು 120 ಕ್ವಶನ್ಸ್ ಇರುತ್ತೆ ಅಥವಾ 150 ಕ್ವಶನ್ಸ್ ಇರುತ್ತೆ. ಕೆಲವು ಎಕ್ಸಾಮ್ಗಳಲ್ಲಿ 200 ಕ್ವಶನ್ಸ್ ಇರುತ್ತೆ. ಅವಾಗ ನೀವೇನು ಮಾಡಬೇಕು, ನಿಮ್ಮ ಸ್ಪೀಡ್ ಇಂಪ್ರೂವ್ ಆಗಿದ್ದರೆ ಮಾತ್ರ ನೀವು ಪ್ಯಾಸೇಜ್ಗಳನ್ನ ಓದಿ ಸಾರಾಂಶ ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡು ಉತ್ತರ ಬರೆಯೋದಕ್ಕಾಗೋದು. ಯಾಕಂದರೆ ಪರೀಕ್ಷೆಯಲ್ಲಿ ನೀವು ಮತ್ತೆ ಹೋಗಿ ಪ್ಯಾಸೇಜ್ನ ಓದೋಷ್ಟು ಟೈಮು ಇರಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ, ಈಗಲಿಂದನೇ ನಿಮ್ಮ ಪಠ್ಯಪುಸ್ತಕಗಳು ಓದೋದ್ರ ಜೊತೆಗೆ ಬೇರೆ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಪುಸ್ತಕಗಳು, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಮ ಆಸಕ್ತಿ ಸಾಹಿತ್ಯದಲ್ಲಿದ್ದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕಗಳನ್ನ ಓದಿ, ನಿಮ್ಮ ಆಸಕ್ತಿ ವಿಜ್ಞಾನದಲ್ಲಿದ್ದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದ ಬುಕ್ಗಳನ್ನ ಓದಿ. ಆದರೆ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಹೆಚ್ಚು ಓದಿ. ನಾನು ಏನು ಓದಿದ್ದೀನಿ ಅದನ್ನು 1-2 ಪ್ಯಾಸೇಜ್ ಅಥವಾ 2 ಪ್ಯಾರಾಗ್ರಾಫ್
ಓದಿದ್ಮೇಲೆ ಪುಸ್ತಕನ ಪಕ್ಕದಲ್ಲಿ ಇಟ್ಬಿಟ್ಟು ಕಣ್ಮುಚ್ಚಿ ಮತ್ತೆ ನೆನಪು ಮಾಡ್ಕೊಳ್ಳೋದು ಪ್ರಯತ್ನ ಮಾಡಿ. ನೀವು ಎಷ್ಟು ಬೇಗ ಆ ಸಾರಾಂಶನ ಅರ್ಥ ಮಾಡ್ಕೊಳ್ತಿದ್ದೀರಾ ಅದ್ರ ಬೇಸ್ ಮೇಲೆ ನಿಮ್ಮ ಫ್ಯೂಚರಲ್ಲಿ ಇರ್ತಕ್ಕಂಥ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ದು ಸಕ್ಸಸ್ ನಿಂತಿದೆ ಅಂತಲೇ ಹೇಳ್ಬೋದು. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಸುಮಾರು ಜನಕ್ಕೆ ನಮಗೆ ಮ್ಯಾಥ್ಸ್ ಅಂದರೆ ಆಗಲ್ಲ. ಇವನ್ ನನಗೂ ಮ್ಯಾಥ್ಸ್ ಅಂದರೆ ಇಷ್ಟ ಇಲ್ಲ, ಬಟ್ ಐ ಹ್ಯಾಡ್ ಟು ಸ್ಟಡಿ, ಓದಲೇಬೇಕು. ಇವಾಗ ನೀವು ಭವಿಷ್ಯದಲ್ಲಿ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬರೀತೀನಿ ಅಂತಂದ್ರೂ ನಾವು ಇಷ್ಟಪಡಲಿ ಇಷ್ಟ ಇಲ್ಲದೇ ಇರಲಿ ಮ್ಯಾಥ್ಸ್ ಅಗತ್ಯ. ಮೆಡಿಸಿನ್ ಥರ ನಮಗೆ ಯಾವುದೇ ಏನು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿ ನಾನು ಮುಂದೆ ಹೋಗಬೇಕು ಅಂತಂದ್ರೂ ಬೇಸಿಕ್ ಮ್ಯಾಥ್, ರೈಟ್, ರೇಷಿಯೋ ಪ್ರಪೋರ್ಷನ್ ಇರ್ಬೋದು, ಪರ್ಸೆಂಟೇಜಸ್ ಇರ್ಬೋದು, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಇರ್ಬೋದು, ಇದೆಲ್ಲ ಗೊತ್ತಿರಬೇಕು. ನೀವು ಅಡ್ವೊಕೇಟ್ ಆದ್ರೂ ನಿಮ್ಗೆ ಯಾವುದೋ ಒಂದು ಕ್ಲೈಂಟ್ ಪ್ರಾಫಿಟ್ ಲಾಸ್ ವಿಚಾರವಾಗಿ ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಈ ವಿಚಾರಗಳು ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮಲ್ಲೂ ಇದು ಬೇಸಿಕ್ ಮ್ಯಾಥ್ ಒಂದು ಪಾರ್ಟ್ ಆಗಿರುತ್ತೆ. ಹಾಗಾಗಿ ಬೇಸಿಕ್ ಮ್ಯಾಥ್ನ ಅಲ್ಲೇ ಬಿಟ್ಬಿಡಬೇಡಿ. ಈವನ್ ನೀವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯಲ್ಲಿ ಮ್ಯಾಥ್ಸ್ ಇಲ್ಲದೇ ಬೇರೆ ವಿಚಾರಗಳನ್ನ ತೊಗೊಂಡಿದ್ರೂ ನಿಮ್ಮ ಬೇಸಿಕ್ ಮ್ಯಾಥ್ ಅರಿವು ಏನಿದೆ ಅದನ್ನು ಉಳಿಸ್ಕೊಂಡು ಮುಂದೆ ಹೋಗಬೇಕು. ಅದಾದಮೇಲೆ ನಿಮ್ಮ ರಿಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ನೀವು ಹೈಸ್ಕೂಲಲ್ಲಿ ಈ ಬೇಸ್ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ ಬರ್ತೀರಾ. ಕರಿಯರ್ ಲಾಂಚರಲ್ಲಿ ನಾವು ಸ್ಟೂಡೆಂಟ್ಸ್ನ ನಾರ್ಮಲಿ 10th ಮುಗಿದಿದ ತಕ್ಷಣವೇ ಟ್ರೈನ್ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಮದು ಪ್ರೋಗ್ರಾಮ್ ಇರೋದು 2 years ಆ ಥರ. ಸೊ ನೀವು 10th ಆಗಿದ ತಕ್ಷಣವೇ ನಿಮ್ಮ ಫಾರ್ಮಲ್ ಪ್ರಿಪರೇಷನ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಬೋದು.